ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇರೋದು ನಾನು ಶ್ರೀದೇವಿ. ಹೇಗಿದ್ದೀರಾ ಎಲ್ಲರೂ? ಹಬ್ಬದ ಗಡಿಬಿಡಿ ಎಲ್ಲ ಮುಗಿತು ಅನಿಸುತ್ತೆ. ಸೊ ಮತ್ತೆ ವಾಪಸ್ ಬಂದಿದ್ದೀವಿ. ಯಥಾ ಪ್ರಕಾರ ಅಡುಗೆ ಮನೆಗೆ ಮಾಮೂಲಿ ಅಡುಗೆಗಳನ್ನು ಮಾಡಲೇಬೇಕಾಗತ್ತೆ. ಸೊ ಮಾಮೂಲಿ ಅಡುಗೆ ಮಾಡಬೇಕಂತಂದರೆ ದಿನ ತಲೆನೋವು, ಏನು ಮಾಡೋದು ಅಂತ. ಸೊ ಇವತ್ತು ನಾನು ಒಂದು ಸೊಗಸಾದಂತಹ ನವರತ್ನ ಸಾಗು ಮಾಡೋದು ಹೇಳ್ಕೊಡ್ತೀನಿ. ಸುಲಭವಾಗಿ ಮಾಡ್ಬೋದು, ಸ್ವಲ್ಪ ತಯಾರಿ ಅಷ್ಟೇ ಕಷ್ಟ, ಆದರೆ ಸುಲಭವಾಗಿ ಮಾಡ್ಬೋದು. ಸೊ ಅಂಥ ಸಾಗುವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನೊಂದು ರಿಕ್ವೆಸ್ಟ್ ಇದೆ. ಏನಂದರೆ ವಿಡಿಯೋ ನೋಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ, ಆದರೆ ಇನ್ನಷ್ಟು ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಖಂಡಿತವಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆನಂತರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನಿಸ್ತು ಅಂತ. ಇವೆಲ್ಲ ಫೀಡ್ಬ್ಯಾಕ್ ನಿಮ್ಮಿಂದ ಬರೋದು ನನಗೆ ಭಾಳ ಇಂಪಾರ್ಟೆಂಟು. ಹಾಗಾಗಿ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನವರತ್ನ ಸಾಗು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೇನೆ. ತರಕಾರಿಗಳು ಮುಖ್ಯವಾಗಿ ಹುರುಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ ಸಣ್ಣಗೆ ಹೆಚ್ಚಿದಂಥದ್ದು. ಆಮೇಲೆ ಲೆವೆಲ್ಕೋಸ್ ಬೇಕಾದ್ರೂ ಹಾಕೋಬೋದು, ಸೀಬೆ ಬೇಕಾದ್ರೂ ಹಾಕೋಬೋದು, ಬಟಾಣಿ ಬೇಕಾದ್ರೂ ಹಾಕೋಬೋದು. ಇವಿಷ್ಟನ್ನು ನೀವು ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ಎಣ್ಣೆ ಬೇಕಾಗುತ್ತೆ, ಒಂದು 2 ಚಮಚ ಬೇಕಾಗುತ್ತೆ. ಆನಂತರ ಒಣಮೆಣಸಿನ್ಕಾಯಿ 2ರಿಂದ 3 ಒಗ್ಗರಣೆ ಹಾಕೋಕ್ಕಷ್ಟೇ. ಅರಿಶಿನ ಅರ್ಧ ಚಮಚ. ಆನಂತರ ರುಬ್ಕೊಳ್ಳೋದಕ್ಕೆ ನಮಗೆ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಮತ್ತು ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ, ಅದ್ರ ಜೊತೆಗೆ 1 ಕಪ್ ಹುರ್ಗಡ್ಲೆ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಮೆಣಸಿನಕಾಳು, 1 ಚಮಚೆಯಷ್ಟು ಗಸಗಸೆ, ಆನಂತರ ಸ್ವಲ್ಪ ರುಚಿ ಬೈಂಡಿಂಗ್ ಬರಲಿ ಅಂತ ಒಂದು 5ರಿಂದ 6 ಗೋಡಂಬಿ, ಆನಂತರ 1 ಸಣ್ಣ ಬಟ್ಲು ಕಾಯಿ ತುರಿ ಬೇಕಾಗುತ್ತೆ. ಚಕ್ಕೆ 1 ಇಂಚು, 1 ಚಕ್ಕೆ ಮತ್ತು 1 ಬಾಟ್ಲು ಕಾಯಿ ತುರಿ, ಕೊನೆಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ನಾವು ರುಬ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನು ಮಾಡೋಣ, ತರಕಾರಿ ಬೇಗ ಇಟ್ಬೇಡ. ಕುಕ್ಕರಲ್ಲಿ ಎಲ್ಲ ತರಕಾರಿ ಸಣ್ಣಗೆ ಹೆಚ್ಚಿದ್ದು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ಅದನ್ನು ಮುಚ್ಚಿಬಿಡಿ. ವಿಸಿಲ್ ಹಾಕ್ಬಿಡಿ, ಕೂಗೋದು ಬೇಕಾಗಿಲ್ಲ, ಬರೀ ಅದು ಪ್ರೆಷರ್ಗೆ ಬೆಂದೋಗುತ್ತೆ. ಸೊ ಅದನ್ನು ನಾವು ಮುಚ್ಚಿಬಿಟ್ಟು ಏನು ಮಾಡೋಣ, ಬೇಯೋಕ್ಕೆ ಇಟ್ಬೇಡ. ಸೊ ಆ ಟೈಮಲ್ಲಿ ಏನು ಮಾಡೋಣ, ಗ್ಯಾಪಲ್ಲಿ ನಾವು ಎಲ್ಲ ಇವಾಗ ಎಷ್ಟು ಪದಾರ್ಥ ಹೇಳಿದೆ ಅಷ್ಟು ಪದಾರ್ಥಗಳನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಟ್ನಿ ಥರ ನುಣ್ಣಗೆ ರುಬ್ಕೊಂಬಿಡ್ಬೇಕು. ಸೊ ಆ ನಂತರದಲ್ಲಿ ಕುಕ್ಕರ್ ನೋಡಿ ವಿಸಿಲ್ ಬಂದಿದೆ, ಆಗೋಯ್ತು. ವಿಸಿಲೆಲ್ಲ ಪ್ರೆಷರ್ ಬಂದೇ ಆಗೋಗಿದೆ. ಆನಂತರ ಅದನ್ನು ಇಡಿಸಿದಾಗ ಅದನ್ನು ಮತ್ತೆ ಒಲೆ ಮೇಲೆ ಕುದಿಯೋಕ್ಕಿಟ್ಟು ಅದಕ್ಕೆ ನಾವು ಈಗ ರುಬ್ಬಿದಂಥ ಎಲ್ಲ ಮಿಶ್ರಣ ಏನಿದೆ ಅದರಲ್ಲೆಲ್ಲ ಎಲ್ಲವನ್ನು ಅದಕ್ಕೆ ಹಾಕ್ಕೊಂಬಿಡೋಣ. ಎಲ್ಲ ಹಾಕ್ಬಿಟ್ಟು ಕುದಿಸ್ಬೇಕಷ್ಟೇ. ಎಲ್ಲ ಒಂದು ಮಸಾಲೆ ಕುದಿಬೇಕು. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಕೊಳ್ಳೋಣ. ಸೊ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ. ಖಾರ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಇವಿಷ್ಟು ಹಾಕ್ಕೊಂಡ ತಕ್ಷಣ ಇದು ಕುದಿ ಬಂದರೆ ಮುಗಿದೋಯ್ತು ಸಾಗು. ಇನ್ನೇನು ಗರಂದಾರಿ ಕೆಲಸ ಎಂಥದ್ದು ಇಲ್ಲ. ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ಅದಾದ ನಂತರ ಎಲ್ಲವೂ ಸುಲಭ. ಎಲ್ಲವೂ ಚೆನ್ನಾಗಿ ಕುದಿಬೇಕಷ್ಟೇ. ಆ ಹಸಿ ವಾಸನೆ ಹೋಗೋವರೆಗೂ, ಚೆನ್ನಾಗಿ ಮಸಾಲೆ ವಾಸನೆ ಹೋಗೋವರೆಗೂ ಕುದಿಸಿ, ಅದು ಕುದ್ದ ನಂತರ ನೋಡಿ ಈ ರೀತಿ ಥಿಕ್ನೆಸ್ ಬರುತ್ತೆ, ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಗಟ್ಟಿಯಾಗಿರಬೇಕು ಸಾಗು, ಜಾಸ್ತಿ ನೀರು ಹಾಕಬೇಡಿ, ಹೀಗೆ ಗಟ್ಟಿಯಾಗಿರಬೇಕು. ಸೊ ಸಾಗು ರೆಡಿ ಆಗೋಯ್ತು. ಸೊ ಸಾಗು ರೆಡಿಯಾಗಿದೆ. ಆ ಸಾಗು ರೆಡಿಯಾದ ನಂತರ ಅದನ್ನು ಕುದ್ದಾದ ನಂತರ ಇಳಿಸ್ಬಿಟ್ಟು ಅದಕ್ಕೊಂದು ಒಗ್ಗರಣೆ ಕೊಡಬೇಕು. ಈ ಕಡೆ ನೀವು ಲೆಫ್ಟಲ್ಲಿ ಚಪಾತಿಗಳು ಮಾಡ್ಕೊಳ್ಳೋಕ್ಕಾರ ಶುರು ಮಾಡ್ಬೋದು. ಒಗ್ಗರಣೆಗೆ ನೋಡಿ ಸಾಸಿವೆ ಮತ್ತು 1-2 ಮೆಣಸಿನ್ಕಾಯಿ ಮುರಿದು ಹಾಕಿ, ಸೊ ಎಣ್ಣೆ ಹಾಕಿ, ಸೊ ಸಾಸಿವೆ ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ಆ ಒಗ್ಗರಣೆಯನ್ನು ಡೈರೆಕ್ಟಾಗಿ ನಾವೀಗ ಹಾಕ್ಬಿಟ್ವಿ. ಸೊ ಸಾಗುಗೆ ಹಾಕಿದ್ವಿ. ಸಾಗು ಫಸ್ಟ್ ಕ್ಲಾಸ್ ನವರತ್ನ ಸಾಗು ರೆಡಿ. ರುಚಿಯಾದಂತಹ ಮತ್ತು ಮೈಲ್ಡ್ ಮಸಾಲ ಥರನೇ ಬರುತ್ತೆ. ಇದು ತುಂಬ ಏನು ಹೆವಿ ಅನ್ಸಲ್ಲ, ಉರಿ ಬರೋದು ಆ ಥರ ಎಲ್ಲ ಆಗಲ್ಲ. ಸೊ ಹಾಕಿದ ನಂತರ ಈ ರೀತಿಯಾದಂಥ ಘಮಿಸುವ ಒಂದು ಅದ್ಭುತವಾದಂತಹ ತರಕಾರಿ ಸಾಗು, ನವರತ್ನ ಸಾಗು ರೆಡಿ. ಇದನ್ನು ಚಪಾತಿ ಮತ್ತು ಪೂರಿ, ದೋಸೆ ಯಾವುದ್ರ ಕಾಂಬಿನೇಷನ್ ಬೇಕಾದರೂ ನೀವು ಮಾಡ್ಕೊಂಡು ತಿನ್ಬೋದು. ಇಲ್ಲ ಅನ್ನಕ್ಕೆ ಹಾಕ್ಕೊಂಡು ತಿಂತೀರಾ, ಖಂಡಿತ ತಿನ್ನಿ, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಕ್ಲಾಸ್ ಆದಂಥ ಸಾಗು ರೆಡಿ. ಇಷ್ಟ ಆಯಿತಾ ನಿಮಗೆ? ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಮಾಡ್ಕೊಂಡು ತಿಂದು ನೋಡಿದ್ಮೇಲೆ ಗೊತ್ತಾಗೋದು. ಮಾಡಿ ತಿಂದು ಹೇಳಿ. ಹಾಗೆಯೇ ನೋಡಿದ ಕೂಡಲೇ ನಿಮಗೆ ಇಷ್ಟ ಆಯಿತು ಈ ಮೆನು ಅನಿಸಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲದೆ ನಮ್ಮ ಇತರ ವೀಡಿಯೋಗಳನ್ನು ನೀವು ಫಾಲೋ ಮಾಡ್ತಾಯಿರಿ. ಸುಮಾರು ಅಡುಗೆ ಹಾಕಿದ್ದೀನಿ, ಎಲ್ಲವನ್ನು ನೋಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾನು ಶ್ರೀದೇವಿ. ಇದು ದೇವೀಸ್ ಕಿಚನ್.